ಎಲ್ರಿಗೂ ನಮಸ್ಕಾರ. ಭಾಳ ಹಳೇ ಫ್ರೆಂಡ್ ಅಂದ್ಬಿಟ್ಟ, ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ 20 ವರ್ಷದ ಅಷ್ಟೇ ಫ್ರೆಂಡ್ಸು. ಲಕ್ಷ್ಮೀ ಪುತ್ರ ಅವನಾಗ್ಲೇ ಲಕ್ಷ್ಮೀ ಪುತ್ರ ಆಗ್ಬಿಟ್ಟಿದ್ದಾನೆ. ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾ ಇದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗ್ಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಅಂತ, ಹಂಗೆ ದುಡ್ಡು ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು, ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈಗ ಲಕ್ಷ್ಮೀ ಪುತ್ರ ಅಂತ ಇಟ್ಟಿದ್ರೆ ದುಡ್ಡು ಬರ್ತಾ ಇದೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡೋ, ಅದಕ್ಕೆ ಅವಾಗ ಮನೆಗೆ ಸೊಸೆ ಬರ್ತದೆ. ನಿಮಗಲ್ಲ, ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ನಾನು ಇವನ್ ಜೊತೆ ಬಂದು ಎಲ್ರ ಜೊತೆ ಮೇಲತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಕೇಳ್ಕೊಂಡೆ, ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಶನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂತ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸುಮ್ಮನಿದ್ವಿ ಅಷ್ಟೇ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದಾರೆ ಇರ್ತೇವೆ. ಅದಕ್ಕೆ ಅವ್ರು ಹೇಳ್ದಾಗ ಕನ್ಫರ್ಮ್ ಆಯ್ತು, ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು, ಸರ್ ನಾ ಮಾಡ್ತಾ ಇಲ್ಲ, ಹೆಂಗೆ ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಕುತ್ಕ ಮಾತಾಡಿ ಅಂದ್ರು. ಹಂಗೆ ಲಕ್ಷ್ಮೀ ಇರೋ ಕಡೆ ಎಲ್ಲ ಇರ್ತಾರೆ, ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗ್ಲಿ.